ಸುವರ್ಣ. ಮಿಲನ 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 ಮಿಲನ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಶ್ವಥ್. ಥ್ಯಾಂಕ್ ಯು ಡಾಕ್ಟರ್. ಬೇಜಾರಾಗೋ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಮನಸ್ಸಿಗೆ ಜಾಸ್ತಿ ಟೆನ್ಷನ್ ಕೊಡಬೇಡಿ. ಹ್ಯಾಪಿಯಾಗಿರಿ. ನಾನು ಬರ್ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ತಪ್ಪದೆ ತಗೊಳ್ತಾ ಇರಿ. ನೀವು ಮನೆಗೆ ಹೊರಡ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಪುಟ್ಟಿ, ಸಾರಿ ಕಣ. ಯಾಕಪ್ಪ? ನನ್ನಿಂದಾಗಿ ನಂಗೆ ತುಂಬ ತೊಂದರೆ ಆಗಿರಬೇಕಲ್ಲ, ಅದು ನೀನಿರೋ ಸ್ಥಿತಿನಲ್ಲಿ. ನೋಡಪ್ಪ, ನೀನು ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಅಯ್ಯೋ ಆಯಿತು ಕಣ, ಬಾರ ಇಲ್ಲಿ. ಏನಾಯ್ತಪ್ಪ? ಪುಟ್ಟಿ, ನೀನು ಹುಟ್ಟಿದಾಗ ಇಷ್ಟೇ ಇದೆ ಕಣ. ಆದರೆ ಈಗ ಅದೇ ಪುಟ್ಟಗಿಳಿ ಇಷ್ಟು ದೊಡ್ಡವಳಾಗಿ ಅಪ್ಪನ್ನ ಉಳಿಸ್ಕೊಳ್ಳೋಕೆ ಎಷ್ಟೊಂದು ಒದ್ದಾಡಿದಾಳಂದ್ರೆ ಅದನ್ನು ನೋಡಿ ಮನಸ್ಸಿಗೊಂಥರ ಖುಷಿ ಆಯ್ತಮ್ಮ. ನನ್ನ ಮುದ್ದು ಸ್ಟುಪಿಡ್ ಎಮೋಷ್ನಲ್ ಅಪ್ಪ. ಐ ಲವ್ ಯು ಅಪ್ಪ. ಐ ಟು ಲವ್ ಯು ಕಣ. ಮಗಳೇ, ನೀನು ಅತ್ತೆ ಮಾವನ ಫೋನ್ ಮಾಡಿ ತಿಳಿಸಮ್ಮ. ಪಾಪ ಅವ್ರು ಗಾಬರಿ ಆಗಿರ್ತಾರೆ. ಯಾಕಪ್ಪ, ಏನಾಯ್ತು? ಅಲ್ಲ ಮಗಳೇ, ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡಿದ್ದೆ. ರಾತ್ರಿ ತಲುಪಬೇಕಾದವರು ಬೆಳಗ್ಗೆ ಆದರೂ ಸುದ್ದಿ ಇಲ್ಲ ಅಂತ ಅವ್ರು ಗಾಬರಿ ಆಗಲ್ವಾ? ಸರಿಯಪ್ಪ, ನಾನು ಫೋನ್ ಮಾಡ್ತೀನಿ. ಆಯ್ತು ಮಗಳೇ. ಹಲೋ ಹಲೋ ಮಾವ, ನಾನು ಚಿಂತನ. ನಾನೇ ಮಾಡೋಣ ಅಂತಿದ್ದೆ. ಹೊರಟಿದ್ದೀರಾ? ಎಲ್ಲಿದ್ದೀರೀಗ? ನಾವು ಈಗ ಹಾಸ್ಪಿಟಲಲ್ಲಿ ಇದ್ದೀವಿ. ಹಾಸ್ಪಿಟಲ್ನಲ್ಲ? ಯಾಕೆ ಚಿಂತನ, ಏನಾಯ್ತಮ್ಮ? ನನಗೇನೂ ಆಗಿಲ್ಲ ಮಾವ, ನಾನು ಹುಷಾರಾಗೇ ಇದ್ದೀನಿ. ಬರ್ತಾ ದಾರಿಲಿ ಅಪ್ಪಗೆ ಸ್ವಲ್ಪ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ? ತೀರ್ಥರಾಮೇಶ್ವರ, ಹೇಗಿದ್ದಾರಮ್ಮ ಈಗ? ರಾತ್ರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ, ಈಗ ಹುಷಾರಾಗಿದ್ದಾರೆ. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸರಿಮ್ಮ, ಹುಷಾರಾಗಿ ಬನ್ನಿ. ಸರಿ ಮಾವ. ಮಾವ, ನಾನು ಒಂದು ಸ್ವಲ್ಪ ದಿನ ಅಪ್ಪ ಜೊತೆನೇ ಇರ್ಲಾ? ಈಗಷ್ಟೇ ಹುಷಾರಾಗ್ತಿದ್ದಾರೆ. ನಾನು ಅವ್ರ ಜೊತೆ ಇದ್ರೆ ಸ್ವಲ್ಪ ಲವಲವಿಕೆಯಿಂದ ಇರ್ತಾರೆ. ಸರಿ ಕಣಮ್ಮ, ಹಾಗೆ ಮಾಡು. ನಿಮ್ಮ ತಂದೆಯವ್ರನ್ನ ಕೇಳಿದೆ ಅಂತ ಹೇಳು. ಸರಿ ಮಾವ. ಯಾರಿಗ್ರಿ ಹಾರ್ಟ್ ಅಟ್ಯಾಕ್ ಆಗಿದ್ದು? ಚಿಂತನ ಅವ್ರ ಅಪ್ಪಂಗೆ. ಈಗ ಹುಷಾರಾಗಿದ್ದಾರಂತೆ. ಅಯ್ಯೋ ದೇವ್ರೆ! ತೀರ್ಥರಾಮೇಶ್ವರ, ಎಲ್ಲರನ್ನೂ ಕಾಪಾಡಪ್ಪ, ಕಾಪಾಡು. ಮೋಸ್ಟ್ಲಿ ಪ್ರಾರ್ಥನಾಗಿ ಏನ್ ಸಮಸ್ಯೆ ಇದೆ ಅನ್ನೋದು ಸಮರ್ಥ್ಗೆ ಕ್ಲಿಯರ್ ಆಗಿ ಗೊತ್ತಿರೋ ಹಾಗಿದೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು? ಹೌದು, ಇಲ್ಲ ಅಂದ್ರೆ ನಿನ್ನೆ ರಾತ್ರಿ ಹೆಂಡತಿ ಆ ಥರ ಬಿಹೇವ್ ಮಾಡುವಾಗ ಸಮರ್ಥ ಆ ಥರ ಸಮಾಧಾನವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತು ನಿನ್ನೆ ರಾತ್ರಿ ಡಾಕ್ಟರ್? ನಿನ್ನೆ ರಾತ್ರಿ ಪ್ರಾರ್ಥನಾ ಅಚಾನಕ್ ಎದ್ದು ಕಾರ್ ಹತ್ರ ಬಂದ್ಲು. ಅವಳ ಜೊತೆ ಯಾರೂ ಇರಲಿಲ್ಲ. ಆದ್ರೆ ಅವಳು ಮಾತ್ರ ಕಾರ್ ಡೋರ್ ತೆಗೆದು, ಸುಮಾ ಬಾ ಕೂತ್ಕೋ, ನಿನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ ಅಂತಂದ್ಲು. ಅಯ್ಯೋ, ಆಮೇಲೆ ಡ್ರೈವಿಂಗ್ ಸೀಟಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕಿತ್ತು. ಇಷ್ಟನ್ನು ಸಮರ್ಥ ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ತಾ ಇದ್ದ. ಪ್ರಾರ್ಥನೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸಮರ್ಥ ಅವಳನ್ನು ತಡೀಲಿಲ್ವಾ? ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಮರ್ಥ ಪ್ರಾರ್ಥನಾ ಪಕ್ಕ ಕಾರಲ್ಲಿ ಕೂತ್ಕೊಂಡು
ಕಾರಲ್ಲಿ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ದ. ಅವನ ಮಾತು ಕೇಳಿ ಪ್ರಾರ್ಥನಾ ವಾಪಸ್ ರೂಮ್ಗೆ ಹೋದ್ಲು. ಏನಿದು ಹುಚ್ಚಾಟ ಡಾಕ್ಟರ್? ಯಾರೇ ಹುಡುಗಿರು? ಇಷ್ಟು ದಿನ ಅನ್ನಪೂರ್ಣ ಅನ್ನಪೂರ್ಣ ಅಂತಿದ್ದವಳು ಈಗ ಇದ್ದಕ್ಕಿದ್ದಾಗೆ ಸುತ್ತಕ್ಕೆ ಶುರು ಮಾಡಿದಾಳಲ್ಲ. ಅದೇ ನಂಗೂ ಅರ್ಥ ಆಗ್ತಿಲ್ಲ. ಈ ಹುಡುಗಿಯರಿಗೂ ಪ್ರಾರ್ಥನಾಗೂ ಏನ್ ಸಂಬಂಧ? ಸಮರ್ಥಿಗೆ ಈ ವಿಷಯದ ಬಗ್ಗೆ ಗೊತ್ತಿದ್ರೂ ಗೊತ್ತಿರಬಹುದು. ಪ್ರಾರ್ಥನಾಗೆ ಯಾಕೆ ಹೀಗೆಲ್ಲ ಆಗ್ತಿದೆ ಡಾಕ್ಟರ್? ಇದೆಲ್ಲ ಹ್ಯಾಲೋಸಿನೇಷನ್ ಇಂದ ಆಗ್ತಿದೆ. ಪ್ರಾರ್ಥನಾ ತನ್ನ ಜೊತೆ ಯಾರೋ ಇದ್ದಾರೆ ಅನ್ನೋ ಭ್ರಮೆನಲ್ಲಿ ಬದುಕೋಕೆ ಶುರು ಮಾಡಿದಾಳೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ಗಾಯತ್ರಿ? ಹೀಗ್ ನಡು ರಾತ್ರಿಲಿ ಮತ್ತೆ ಎಲ್ಲಿಗಾದ್ರೂ ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಹಾಗಾಗದೇ ಇರೋ ಹಾಗೆ ತಡೆಯೋದಕ್ಕೆ ಕೆಲವು ಮಾತ್ರೆಗಳಿವೆ, ಬರ್ಕೊಡ್ತೀನಿ. ಅದನ್ನ ರಾತ್ರಿ ತಗೊಂಡು ಮಲಗಿದ್ರೆ ಹೇಳೋದು ಬೆಳಗ್ಗೆನೆ. ಆ ಮಾತ್ರೆಗಳನ್ನ ಫುಡ್ ಜೊತೆ ಮಿಕ್ಸ್ ಮಾಡಿಕೊಡಿ. ಇಲ್ಲಾಂದ್ರೆ ಸಮರ್ಥ್ ಖಂಡಿತ ತಡಿತಾನೆ. ಸರಿ ಗಾಯತ್ರಿ. ಪ್ರಾರ್ಥನೆಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಸಮರ್ಥ ಯಾಕೆ ನಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ? ದೊಡ್ಡವ್ರನ್ನೋರು ಮನೇಲಿದ್ದೀವಿ ಅನ್ನೋದು ಮರ್ತೋಗಿದೆ ಅವನಿಗೆ. ಎಲ್ಲರೂ ಈಗ ಆ ಇಂದ ಅಹಾವರೆಗೂ ಬರಿಬೇಕು. ಬರೀರಿ. ಏ ಅರ್ಥ, ನಿಮ್ಮ ಅಪ್ಪ ಅಮ್ಮ ನೋಡಕ್ಕೆ ಚೂರು ಚೆನ್ನಾಗಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಹಂಗೇನಿಲ್ಲ, ನನ್ನ ಅಪ್ಪ ಅಮ್ಮ ನೋಡಕ್ಕೆ ಹೀರೋಯಿನ್ ಥರ ಇದ್ದಾರೆ. ನಿನ್ನ ಅಪ್ಪ ಅಮ್ಮನೇ ಚೆನ್ನಾಗಿಲ್ಲ. ನಮ್ಮ ಅಪ್ಪ ಅಮ್ಮನೇ ಚೆನ್ನಾಗಿಲ್ಲ ಅಂತೇನೆ? ಒಂಚೂರು ಚೆನ್ನಾಗಿಲ್ಲ. ಹಾಗೆ ಹೇಳಕ್ಕೆ ಎಷ್ಟೇ ಧೈರ್ಯ ನಿನಗೆ? ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡಕ್ಕೆ ನಿಂಗೆ ಎಷ್ಟೇ ಧೈರ್ಯ? ಅರ್ಥ, ಏನ್ ಮಾಡ್ತಿದ್ಯಾ? ನಾನೇನು ಮಾಡಿಲ್ಲ ಮಿಸ್, ಎಲ್ಲ ಶ್ವೇತಾನೇ ಮಾಡಿದ್ದು. ನಾನೇನು ಮಾಡಿಲ್ಲ ಮಿಸ್. ನಂಗೆಲ್ಲ ಅರ್ಥ ಆಗತ್ತೆ. ಅರ್ಥ, ಇನ್ನೊಂದ್ಸಲ ಬರೆಯೋದನ್ನ ಬಿಟ್ಟು ಜಗಳ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ. ಬಿ ಕೇರ್ಫುಲ್. ಓಕೆ ಮಿಸ್, ಸಾರಿ. ಗುಡ್, ಸಿಟ್ ಡೌನ್. ಬೇಕಿತ್ತ ನಿನಗೆ? ನೋಡು, ನನ್ನನ್ನು ರೇಗಿಸ್ಬೇಡ. ಹಂಗೆ ಆಗಬೇಕು, ಅಲ್ಲೂ ಮುರಿಬೇಕು. ಹಂಗೆ ಆಗಬೇಕು, ಅಲ್ಲೂ ಮುರಿಬೇಕು. ಸಾಕು, ಸುಮ್ಮನಿರು. ನಿನ್ನಪ್ಪ ಹೊಟ್ಟೆ ಡುಮ್ಮಣ್ಣ, ನಿನ್ನಮ್ಮ ದೊಡ್ಡ ಡುಮ್ಮಿ. ನಮ್ಮಪ್ಪ ಅಮ್ಮನ್ನೇ ಆಡ್ಕೋತೀಯೇನೆ? ಅಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ನಾನೇನು ಮಾಡಿಲ್ಲ ಮಿಸ್. ಇವಳು ನಮ್ಮಪ್ಪ ಅಮ್ಮನ ಡುಮ್ಮಿ ಅಂತಿದ್ದಾಳೆ. ಅರ್ಥ, ದಿಸ್ ಇಸ್ ಟೂ ಮಚ್. ನಾನೇನು ಮಾಡಿಲ್ಲ ಮಿಸ್. ಅವಳೇ ನನಗೆ ಪೆನ್ಸಿಲಿಂದ ಚುಚ್ಚಿದ್ಲು. ನೋಡಿಬೇಕಾದ್ರೆ. ಶ್ವೇತಾ, ಅರ್ಥಂಗೆ ನೀನ್ ಪೆನ್ಸಿಲಿಂದ ಚುಚ್ಚಿದ್ಯಾ? ಇಲ್ಲ ಮಿಸ್, ಅವಳಾಗೆ ಅವಳು ಚುಚ್ಕೊಂಡು ಇವಾಗ ನನ್ನ ಮೇಲೆ ಹಾಕ್ತಿದ್ದಾಳೆ. ನನ್ನ ಹತ್ರ ಪೆನ್ಸಿಲೇ ಇಲ್ಲ, ಅವಳ ಹತ್ರನೇ ಇರೋದು. ನೋಡಿಬೇಕಾದ್ರೆ. ಮಿಸ್, ಇದು ಶ್ವೇತನ್ ಪೆನ್ಸಿಲು. ಸ್ಟಾಪ್ ಇಟ್ ಅರ್ಥ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಬೇಕು ಅಂತ ಶ್ವೇತನ್ ಜೊತೆ ಜಗಳಕ್ಕೆ ಹೋಗ್ತಾ ಇದೀಯಾ? ಫಸ್ಟ್ ಶುರು ಮಾಡಿದ್ದು ಅವಳು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸುಮ್ಮನೆ ಏನೇನೋ ಹೇಳ್ತಾ ಇದೀಯಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ ನಿನಗೆ? ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ತಪ್ಪು ಮಾಡಿದ್ದು ಅವಳು. ನನಗೆ ಯಾಕೆ ಪನಿಷ್ಮೆಂಟ್ ಕೊಡ್ತೀರಾ? ನನಗೆ ಎದುರು ಮಾತಾಡ್ತೀಯಾ? ಐ ಸೆಡ್ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್.
ಇಡೀ ಕ್ಲಾಸ್ ಮುಗಿಯೋವರೆಗೂ ನೀನು ಹೀಗೆ ನಿಂತಿರ್ಬೇಕು. ಅಂಡರ್ಸ್ಟ್ಯಾಂಡ್? ಲೀಲಾ, ನಿನ್ನಿಬ್ಬರು ಮಕ್ಕಳಿಗೂ ಒಳ್ಳೆ ಬದುಕು ಕೊಡಕ್ಕಾಗ್ಲಿಲ್ಲಮ್ಮ ನನ್ನ ಕೈಲಿ. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಅಪ್ಪ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗಷ್ಟೇ ಹಾರ್ಟ್ ಅಟ್ಯಾಕ್ ಆಗಿ ರಿಕವರ್ ಆಗ್ತಿದ್ಯಾ, ಮತ್ತೆ ಯಾಕಪ್ಪ ಅಳ್ತಿದ್ಯಾ? ಸಮಾಧಾನ ಮಾಡ್ಕೋಪ್ಪ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ಪ್ರಾರ್ಥನಾ ಸ್ಥಿತಿ ನೋಡ್ತಾ ಇದ್ರೆ ನನ್ನ ಕರಳು ಕಿತ್ತು ಬಂದಾಗತ್ತೆ. ಅವಳಿಗೆ ಏನ್ ಆಗ್ತಿದೆ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಅವಳಿಗೆ ಏನಾದ್ರೂ ಸಹಾಯ ಮಾಡೋಣ ಅಂದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲಮ್ಮ. ಮಕ್ಕಳನ್ನ ಈ ಸ್ಥಿತಿಲಿ ನೋಡಕ್ ತುಂಬಾ ಕಷ್ಟ ಆಗುತ್ತಮ್ಮ ಹೆತ್ತವ್ರಿಗೆ. ಮಕ್ಕಳನ್ನ ಸಂತೋಷವಾಗಿ ಇಡಕ್ ಆಗ್ಲಿಲ್ಲ ಅಂದ್ಮೇಲೆ ನಾನು ಯಾಕಮ್ಮ ಇರಬೇಕು? ಅಪ್ಪ, ನೀನ್ ಪ್ರಾರ್ಥನಾಗೆ ಒಂದ್ ಒಳ್ಳೆ ಬದುಕು ಕೊಟ್ಟಿದ್ಯಪ್ಪ. ಒಬ್ಬ ಒಳ್ಳೆ ಗಂಡನ್ ಹುಡುಕಿ ಮದ್ವೆ ಮಾಡಿದ್ಯಾ. ಒಂದ್ ಹೆಣ್ಗೆ ಒಳ್ಳೆ ಗಂಡ ಸಿಗೋದ್ ಮುಖ್ಯ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ಯಾಕಪ್ಪ ಯೋಚನೆ ಮಾಡ್ತೀಯಾ? ಇದೆಲ್ಲ ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿದ್ದೆ ಅಂತ ನನ್ಗೆ ಅರ್ಥ ಆಗುತ್ತಮ್ಮ. ತಂದೆಯಾಗಿ ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕು ಪ್ರಾರ್ಥನಾಗಿ ನಾನು ಅದನ್ನೆಲ್ಲ ಮಾಡಿದ್ದೀನಿ. ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಅವಳಿಗೋಸ್ಕರ ಅಲ್ಲಿ ಹೋಗಿದ್ದೆ. ಆದ್ರೆ ನೀನು ಬಸ್ರಿ ಅಂತ ಗೊತ್ತಿದ್ರು ನಿನ್ಗೋಸ್ಕರ ಯಾವ ಸೇವೆನೂ ಮಾಡಕ್ಕಾಗ್ತಿಲ್ವಲ್ಲಮ್ಮ. ಅಪ್ಪ, ನಾನ್ ಸಿಟ್ಟಲ್ಲಿ ಹಾಗೆಲ್ಲ ಮಾತಾಡ್ದೆ, ಅದನ್ನ ಮರ್ತ್ ಬಿಡು ಅಂತ ಹೇಳ್ದೆ ತಾನೆ. ಮತ್ತೆ ಯಾಕೆ ಅದನ್ನೇ ಕೆದಕ್ತಾ ಇದೀಯಾ? ನೀನ್ ಸಿಟ್ಟಲ್ಲೇ ಹೇಳಿದ್ರು ಸತ್ಯ ಅದೇ ತಾನೆ. ಅಪ್ಪ, ಸುಮ್ನಿರಪ್ಪ. ನನ್ ಬಗ್ಗೆ ನನ್ಗೆ ಮುಜುಗರ ಆಗೋ ಹಾಗೆ ಮಾತಾಡ್ಬೇಡ ನೀನು. ಹಾಗಲ್ಲ ಮಾಧು, ತಂದೆಯಾಗಿ ಮಕ್ಕಳಿಗೋಸ್ಕರ ಇನ್ನೇನ್ ಸೇವೆ ಮಾಡ್ಬೋದಿತ್ತು ಅನ್ನೋ ಯೋಚನೆ ನನ್ನ ಕಿತ್ತು ತಿಂತಾ ಇದೆಮ್ಮ. ಲೀಲಾ, ಆದಷ್ಟು ಬೇಗ ನನ್ನ ಕರ್ಸ್ಕೊಂಡ್ಬಿಡಮ್ಮ. ಅಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಜೊತೆ ನಾನಿದ್ದೀನಿ, ನನ್ ಮಗು ಇದೆ ಅನ್ನೋದನ್ನ ಮರ್ತ್ಬಿಟ್ಯಾ? ಪುಟ, ಅದು ಸರಿ. ಹಾಗಾದ್ರೆ ನಿನ್ ಜೊತೆ ನಾನು ನನ್ ಮಗು ಇಬ್ರು ಬರ್ತೀವಿ. ಇವತ್ತೇ ಸತ್ ಹೋಗೋಣ. ಅಯ್ಯೋ, ಬಿಡ್ತಾನಮ್ಮ. ಹಾಗೆಲ್ಲ ಮಾತಾಡ್ಬೇಡ ಕಣು, ಆಡ್ಬೇಡಮ್ಮ. ಇನ್ನೇನಪ್ಪ ನೀನ್ ಆಗ್ಲಿಂದ ಮಾತಾಡ್ತಿರೋದು? ನನ್ ಮಕ್ಕಳಿಗೋಸ್ಕರ ನಾನು ಏನ್ ಮಾಡಿದೀನಿ ಅಂತ ಕೊರ್ಗೋದ್ ಬಿಟ್ಟು ನನ್ ಮಕ್ಕಳಿಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದೀನಿ ಅಂತ ಯೋಚನೆ ಮಾಡು. ನೀನು ಹೇಳ್ತಿರೋದು ನಿಜ ಕಣ. ನಾನು ನೋಡು ದಡ್ಡ, ಮನೆಗೆ ಬಂದ ಕೂಡಲೇ ಆಳಕ್ಕೆ ಶುರು ಮಾಡಿದೆ. ನೀನು ಬಸ್ರಿ, ನಾನು ನಿನ್ನ ನೋವು ಕೊಟ್ಟು ಅಳು ಹಾಗೆ ಮಾಡಿದೆ ನಾನು. ಅಪ್ಪ, ಆಯ್ತಾಯ್ತು, ಅರ್ಥ ಆಯ್ತಮ್ಮ. ಅಪ್ಪ, ನೀನ್ ನಂಗೊಂದು ಮಾತು ಕೊಡ್ತೀಯಾ? ಹೇಳು ಮಗಳೇ. ಮೊದಲು ಮಾತು ಕೊಡು. ಹೇಳ. ನಿನ್ ಮಕ್ಳಿಗೆ ನೀನ್ ಏನೇನು ಮಾಡಿಲ್ಲ ಅನ್ನೋ ಕೆಟ್ಟ ಯೋಚನೆ ನಿನ್ ಮನ್ಸಲ್ಲಿ ಮತ್ತೆ ಬರಬಾರ್ದು. ಓಕೆನಾ? ಆಯ್ತು ಪುಟ್ಟಿ. ಮಿಲನ 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 ಮಿಲನ.
ಸ್ಕೂಲ್ ಬಿಟ್ಟು ಎಷ್ಟೊತ್ತಾಯ್ತು, ಅರ್ಥ ಯಾಕಿನ್ನೂ ಬಂದಿಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಏನು ಯೋಚನೆ ಮಾಡಬೇಡ ಪ್ರಾರ್ಥನಾ, ಮೋಸ್ಟ್ಲಿ ಟೀಚರು ಅರ್ಥನ ಕರೆದಿರ್ಬೇಕು. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ಇಲ್ಲ ಕಾರಲ್ಲಿ ಕೂತಿರು. ಇಲ್ಲ, ನಾನು ಬರ್ತೀನಿ. ಪ್ರಾರ್ಥನಾ, ಯಾಕೆ ಸುಮ್ಮನೆ ಎಕ್ಸೈಟ್ ಆಗ್ತೀಯಾ? ಏನೂ ಆಗಿರಲ್ಲ, ನಾನು ಇದ್ದೀನಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀ ಇಲ್ಲೇ ಇರು. ಸರಿ ರೀ. ಕಂದ, ನೀನು ಅರ್ಥನ ಕ್ಲಾಸ್ಮೇಟ್ ಕಾವ್ಯ ಅಲ್ವಾ? ಹೌದು. ಅರ್ಥ ಎಲ್ಲ ನಮಗೆ ಕಾಣಿಸ್ತಿಲ್ಲ. ಸ್ಕೂಲ್ ಬಿಟ್ಟಾಗ ಮೂಲೆ ಕೂತಿದ್ದಾಳೆ. ಹೌದಾ? ಥ್ಯಾಂಕ್ಸ್ ಪುಟ. ಥ್ಯಾಂಕ್ ಯು. ಇವಳು ಯಾಕೆ ಹೀಗೆ ಒಂಟಿಯಾಗಿ ಕೂತಿದ್ದಾಳೆ? ಏನಾಯ್ತು ಅರ್ಥಂಗೆ? ಕಂದ, ಏನಾಯ್ತಮ್ಮ? ಯಾಕಿರೋ ಒಬ್ಳೆ ಕೂತಿದ್ಯಾ? ಬಾ, ನಾವು ಮನೆಗೆ ಹೋಗೋಣ. ನಾನು ಮನೆಗೆ ಬರಲ್ಲ. ಯಾಕೆ? ಏನಾಯ್ತು? ನನಗೆ ಮನೆಗೆ ಬರಕ್ಕೆ ಇಷ್ಟ ಇಲ್ಲ. ಯಾಕೋ? ಆ ಮನೆ ನನಗೆ ಮನೆ ಅಂತಾನೆ ಅನ್ನಿಸ್ತಿಲ್ಲ. ಮನೇಲಿರೋ ಅಮ್ಮ ನನ್ನ ಅಮ್ಮ ಅಂತಾನೆ ಅನ್ನಿಸ್ತಿಲ್ಲ ಅಪ್ಪ. ನಿನ್ಗೆ ಯಾಕೆ ಹಾಗೆ ಅನಿಸ್ತಾ ಇದೆ? ಗೊತ್ತಿಲ್ಲ. ಹೋಗ್ಲಿ, ನಾನಿಂಗಪ್ಪ ಅಂತ ಅನಿಸ್ತಿದ್ದೀನ? ಆದ್ರೆ ನಿಮ್ಮಿಬ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ನೀವಿಬ್ರು ನನ್ನ ಕೈಗೆ ಸಿಗಲ್ಲ. ಅಯ್ಯೋ ನನ್ನ ಕಂದ, ಅಳಬಾರ್ದಮ್ಮ. ನಿನ್ ಗುಡ್ ಗರ್ಲ್ ಅಲ್ವಾ? ಸಮಾಧಾನ ಮಾಡ್ಕೊ. ನೋಡು, ನಾವೆಲ್ಲೂ ಹೋಗಿಲ್ಲ, ಇಲ್ಲೇ ಇದೀವಲ್ಲ. ಅಮ್ಮನು ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾಳೆ ಗೊತ್ತಾ? ನಿಜವಾಗ್ಲೂ? ಹ್ಞೂ ಪುಟ್ಟ, ನಿಜವಾಗ್ಲು. ಅಮ್ಮ ನಿನಗೋಸ್ಕರ ಅಲ್ಲಿ ಗೇಟ್ ಹತ್ರ ಕಾಯ್ತಿದ್ದಾಳೆ ಗೊತ್ತಾ? ಹೌದಾ? ಹ್ಞೂ ಕಂದ, ನೀನು ಅಮ್ಮನ ಜೊತೆ ಸರಿಯಾಗಿ ಮಾತಾಡ್ತಿಲ್ವಲ್ಲ, ಅದಕ್ಕೆ ಅಮ್ಮ ಹಂಗಾಗಿರೋದು. ನಾನು ಅವಳ ಹತ್ರ ಮಾತಾಡ್ಸಿದ್ರೆ ಅವಳು ಸರಿ ಹೋಗ್ತಾಳಾ? ಖಂಡಿತ ಸರಿ ಹೋಗ್ತಾಳೆ. ನೀನು ಅವಳ ಫ್ರೆಂಡ್ ತರ ಇರು, ಅವಳ ಅಮ್ಮನ ತರ ಇರು, ಅವಾಗ ಸರಿ ಹೋಗ್ತಾಳೆ. ಓಕೆ, ನೀವ್ ಹೇಳ್ದಂಗೆ ಕೇಳ್ತೀನಿ. ಆದ್ರೆ ಅವಳು ಯಾಕೆ ಜೋರಾಗಿ ಕಿರುಚ್ಕೋತಾಳೆ, ತುಂಬಾ ಸಿಟ್ ಮಾಡ್ಕೋತಾಳೆ? ಅದು ಅಮ್ಮನ ಹೊಟ್ಟೆಲಿ ನಿನ್ ತಮ್ಮ ಇದ್ದಾನಲ್ವಾ, ಅದಕ್ಕೆ ಹಾಗೆ ಆಡ್ತಿದ್ದಾಳೆ ಕಂದ. ಹೌದಾ? ಪಾಪ ಅಲ್ವಾ ಅಮ್ಮ? ಹೌದು ಕಂದ. ಇವತ್ತಿಂದ ನಾನು ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ, ಮಾತಾಡ್ತೀನಿ, ಅವಳ ಜೊತೆನೇ ಇರ್ತೀನಿ. ಓಕೆನಾ? ವೆರಿ ಗುಡ್. ಅದಪ್ಪ ನಮ್ಮ ಅರ್ಥ ಅಂದ್ರೆ. ಬನ್ನಿ ಹೋಗೋಣ, ಅಮ್ಮ ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಬಾ ಹೋಗೋಣ. ಮಿಲನ 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 ಮಿಲನ. ಏನ್ ಮಾಡೋದೀಗ ಸಂಜಯ್? ಗೌರಿನ ಸಂಜೆ ಮನೆಗೆ ಕರೆಸಿ ಅಂತ ಹೇಳಿದ್ದು ಸಮರ್ಥನೆ. ಈಗ ನೋಡಿದ್ರೆ ಅವನೇ ನಾಪತ್ತೆ ಆಗಿದ್ದಾನೆ. ಒಂದು ಯಾಕೋ ಅತಿ ಆಯಿತು, ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇದ್ದಾನೆ. ಇರೋ ನಿಮಿಷ ಫೋನ್ ಮಾಡ್ತೀನಿ. ಇತ್ತೀಚೆಗೆ ಫೋನ್ಗೂ ಸಿಗ್ತಾ ಇಲ್ಲ ಅವನು. ಬಂದ ಅನ್ಸುತ್ತೆ. ಸಮರ್, ಏನ್ ಡ್ಯಾಡ್? ಎಷ್ಟು ಅಂತ ಕಾಲ್ ಮಾಡೋದು ನಿನಗೆ? ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಕಾಮ್ ಡೌನ್ ಡ್ಯಾಡ್. ಅರ್ಥನ ಸ್ಕೂಲಿಂದ ಕರ್ಕೊಂಬರಕ್ಕೆ ಅಂತ ಹೋಗಿದ್ವಿ. ಫೋನ್ ಬ್ಯಾಟ್ರಿ ಡೆಡ್ ಆಗಿದೆ. ಏನಾದ್ರು ಅರ್ಜೆಂಟ್ ಇತ್ತಾ? ಗೌರಿ ಬಂದು ಅವಾಗಿಂದ ಕಾಯ್ತಾ ಇದ್ದಾಳೆ, ಅದಕ್ಕೆ ನಿನಗೆ ಫೋನ್ ಮಾಡಿದ್ದೆ. ಅದೇನು ಇನ್ಸ್ಟ್ರಕ್ಷನ್ ಕೊಡಬೇಕೋ ಕೊಟ್ಬಿಟ್ಟು ಹೋಗು. ಸ್ಪೆಷಲ್ ಆಗಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಡ್ಯಾಡ್, ಎಲ್ಲ ಮ್ಯಾನೇಜರ್ ಬ್ರೀಫ್ ಮಾಡ್ತಾರೆ. ಗೌರಿ ಅವರೇ, ನಿಮ್ಗೆ ಫುಲ್ ಫ್ರೀಡಮ್ ಇದೆ, ಡೋಂಟ್ ವರಿ. ಓಕೆ, ನಡಿಕಂದ ಬಾ.